ಈ ಸ್ಟೋರಿ ಹಾಕಿದ ನೆಕ್ಸ್ಟ್ 1 ಮಿನಿಟ್ನಲ್ಲೇ ನಿಖಿಲ್ ಬ್ರೋ ಇಂದ ಒಂದು ರೆಸ್ಕ್ಯೂ ಸೆಂಟರ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು. ಕಾಲ್ ಮಾಡಿ ಕೇಳಿದ್ದಕ್ಕೆ ನೆಕ್ಸ್ಟ್ ಮೂಮೆಂಟ್ಗೆ ಈ ಮೆಸೇಜ್ ಬಂತು. ನಮ್ಮ ಮನೆಯಿಂದ ಜಸ್ಟ್ 20 ಮಿನಿಟ್ಸ್ ದೂರ ಇದ್ದಿದ್ದರಿಂದ ಡನ್ಸೋ ಎಲ್ಲ ಮಾಡೋದು ಬೇಡ ಅಂತ ನಾನೇ ಪಿಜನ್ನ ಎತ್ಕೊಂಡು ಹೊರಟೆ. ಜೈನ್ ಟೆಂಪಲ್ ಮುಂದೆನೇ ಇರೋ ಈ ರೆಸ್ಕ್ಯೂ ಸೆಂಟರ್ ರೀಚ್ ಆಗಿ ಕ್ಯಾಟ್ ಕಚ್ಚಿರೋದ್ರಿಂದ ಇಮಿಡಿಯೇಟ್ ಪಾಯ್ಸನ್ ಹೋಗ್ಸೋಕ್ಕೆ ಏನೋ ಸ್ಪ್ರೇ ಮಾಡಿದ್ರು. ಆಯಿಂಟ್ಮೆಂಟ್ ಹಾಕಿ ನಮ್ಮ ಪಿಜನ್ನ ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಅಂತ ಕೇಜ್ನಲ್ಲಿ ಹಾಕಿದ್ರು. ₹1 ಖರ್ಚಿಲ್ಲದೆ ಎಲ್ಲ ಮುಗ್ದೋಯ್ತಲ್ಲ ಅಂತ ಈ ಜಾಗದ ಬಗ್ಗೆ ವಿಚಾರಿಸ್ತಿರ್ಬೇಕಾದ್ರೆ ಓನರೇ ಸಿಕ್ಕಿದ್ರು. ಸರ್ ನಮಸ್ಕಾರ, ನಾನಿಲ್ಲಿ ಕ್ಯಾಟ್ ಕಚ್ಚಿತ್ತು ಅಂತ ಒಂದು ಪಿಜನ್ ಬಿಡಕ್ಕೆ ಬಂದಿದ್ದೆ. ಆ್ಯಂಡ್ ಗೊತ್ತಾಯ್ತು ನೀವು ಇದು ಫ್ರೀಯಾಗಿ ನಡೆಸ್ತಾ ಇದ್ದೀರಾ. ಆ್ಯಂಡ್ ಪ್ರತಿದಿನ ಬೆಳಗ್ಗೆ ಈ ವ್ಯಾನಲ್ಲಿ ಎಲ್ಲೆಲ್ಲಿ ಪಾರಿವಾಳ ಇದೆ ಅಲ್ಲೆಲ್ಲ ಹೋಗಿ ಊಟ ಹಾಕ್ತೀರಾ ಅಂತ. ಆ್ಯಂಡ್ ಇದು ಆಲ್ಮೋಸ್ಟ್ 30 ವರ್ಷದಿಂದ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಈ ಜಾಗ ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಏನು ಮೋಟಿವೇಶನು, ಇನ್ನೂ ಮಾಡ್ತಾನೆ ಇದ್ದೀರಾ ನೀವು? ಸೊ ಹೇಗೆ ಇದೆಲ್ಲ ನಡೀತಾ ಇದೆ ಸರ್? ನಮಸ್ಕಾರ, ನಮ್ಮ ಸಂಸ್ಥೆಗೆ ತಮಗೆ ಆರ್ಥಿಕ ಸುಸ್ವಾಗತ. ತಾವು ಒಂದು ಮೂಕ ಪಕ್ಷಿಗೆ ಪ್ರಾಣ ಉಳಿಸ್ಬೇಕು ಉದ್ದೇಶದಿಂದ ನಿಸ್ವಾರ್ಥವಾಗಿ ನಿಮ್ಮ ಟೈಮ್ ವೇಸ್ಟ್ ಮಾಡಿ, ನಿಮ್ಮ ಪೆಟ್ರೋಲ್ ವೇಸ್ಟ್ ಮಾಡಿ ನೀವು ತಂದು ಕೊಟ್ಟಿದ್ದೀರ. ಏನಕ್ಕೆ ತಂದು ಕೊಟ್ರಿ? ಅದೊಂದು ಕಾಳಜಿ, ಅದೊಂದು ಜೀವನ ರಕ್ಷಣೆ ಮಾಡಬೇಕು ಅಂತ. ಸೇಮ್ ಅದೇ ರೀತಿ ನಮ್ಮದು ಕಾಳಜಿ. ಪಾರಿವಾಳ ಬಂದು ಶಾಂತಿಯ ಸಂಕೇತ. ಅದಕ್ಕೆ ನಾವು ನೆಮ್ಮದಿ ಕೊಟ್ಟರೆ ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿ ಸಿಗತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಅದು ಈ ಪಾಲಿಸಿಯಿಂದಾನೇ ನಾವು ಸುಮಾರು 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಸೇವೆ ಮಾಡ್ಕೊಂಡು ಸತತವಾಗಿ ಬರ್ತಾ ಇದ್ದೀವಿ. ನೀವು ಎಂಟೈರ್ ಇಂಡಿಯಾನಲ್ಲಿ ಪಿಜನ್ ಹಾಸ್ಪಿಟಲ್ ಅಂತ ಗೂಗಲಲ್ಲಿ ಮಾಡೋಕ್ಕೆ ಹೋಗಿದ್ರೆ ಹಾಸ್ಪಿಟ್ಲೇ ಇಲ್ಲ, ನಮ್ದೊಂದು ಬಿಟ್ಟರೆ. ನಾವು ಇದು ನಿಸ್ವಾರ್ಥವಾಗಿ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀವಿ. ವರ್ಷಕ್ಕೆ ಸುಮಾರು 70 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ದಾನಿಗಳು ದಾನ ಕೊಡ್ತಾ ಇದ್ದಾರೆ, ನಡೀತಾ ಇದೆ. ನಮ್ಮ ಹಾಸ್ಪಿಟ್ಲಿಗೆ ಡೈಲಿ 30ರಿಂದ 40 ಪಾರಿವಾಳ ಜನರಲ್ ಪಬ್ಲಿಕ್ ತಂದು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮಲ್ಲಿ ತುಂಬ ಒಳ್ಳೆ ವ್ಯವಸ್ಥೆ ಇದೆ. ಕಂಪ್ಲೀಟ್ಲಿ ಫ್ರೀ, ಕಂಪ್ಲೀಟ್ಲಿ ಫ್ರೀ, ಯಾರ ಥರ ₹1 ಚಾರ್ಜ್ ಮಾಡಲ್ಲ. ನಮ್ಮಲ್ಲಿ ಎನಿ ಟೈಮ್ 700ರಿಂದ 800 ಪಾರಿವಾಳ ನಮ್ಮಲ್ಲಿ ಅಂಡರ್ ಕೇರ್ ಇರುತ್ತೆ. ಪಾರಿವಾಳ ಅದಕ್ಕೆ ಟ್ರೀಟ್ಮೆಂಟ್ ಆಗಿದ ಮೇಲೆ ನಾವು ತೊಗೊಂಡೋಗಿ ಕಬ್ಬನ್ ಪಾರ್ಕಲ್ಲಿ ಹಾಸ್ಪಿಟಲ್. ನೋಡಿದ್ರಲ್ಲ, ಬೆಳಗ್ಗೆ 8 o'clock ಇಂದ 6 o'clock ವರೆಗೂ ಓಪನ್ ಆಗಿರುತ್ತೆ. ರೈಟ್ ಹಿಯರ್ ಈ ರಾಜಾಜಿನಗರಲ್ಲಿರೋ ಜೈನ್ ಟೆಂಪಲ್ ಮುಂದೆನೇ ಇದೆ ಈ ಪ್ಲೇಸ್. ಇಲ್ಲಿ ಬರೀ ಪಾರಿವಾಳಗಳನ್ನು ಮಾತ್ರ ರೆಸ್ಕ್ಯೂ ಮಾಡೋದು. ನೆನ್ಪಿಟ್ಕೊಳ್ಳಿ, ನಿಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಈ ಥರ ನಿಸ್ವಾರ್ಥವಾಗಿ ಹೆಲ್ಪ್ ಮಾಡೋರ ಹತ್ರನಾದರೂ ತಂದುಬಿಡಿ. ಮನುಷ್ಯ ಅನ್ನೋ ವರ್ಡ್ ಬಂದಿರೋದೇ ಮನುಷ್ಯತ್ವದಿಂದ. ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ನಂಗೆ ಟೈಮ್ ಇಲ್ಲ, ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ಪ್ರಾಣಿ ತಾನೇ, ಅದು ಹೇಗೋ ವಾಸಿ ಮಾಡ್ಕೊಳ್ಳುತ್ತೆ ಬಿಡು ಅಂತ ದಯವಿಟ್ಟು ಆ ಪ್ರಾಣಿ ಇಲ್ಲ ಪಕ್ಷಿನ ನೋವಿನಲ್ಲಿ ಬಿಟ್ಟು ನಿಮ್ಮ ಪಾಡಿಗೆ ನೀವು ಸುಮ್ಮನಾಗಬೇಡಿ. ಈ ಜಾಗದ ಬಗ್ಗೆ ಹಾಗೆ ಡೊನೇಷನ್ಸ್ ಮಾಡೋಕ್ಕೆ ಇಷ್ಟ ಇರೋರಿಗೆ ಕ್ಯಾಪ್ಷನ್ಸ್ನಲ್ಲಿ ಅವರೆಲ್ಲ ಡೀಟೇಲ್ಸು ಹಾಕಿದ್ದೀನಿ. ಯಾವಾಗಲಾದರೂ ಸರಿ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ, ಮನುಷ್ಯರಾಗಿರಿ. ಜೈ ಕರ್ನಾಟಕ. ನಮಸ್ಕಾರ.